ಸರ್ವರಿಗೂ ಶರಣಾರ್ಥಿಗಳು. ಈಗಿನ ಕಾಲಘಟ್ಟದಲ್ಲಿ ಹೃದಯ ಅಪಘಾತ ವಿಪರೀತವಾಗಿ ಆಗ್ತಾ ಇದೆ. ಬಾಲ್ಯದಿಂದ ಹಿಡಿದು ವೃದ್ಧಿಯವರೆಗೂ ಕೂಡ ಆಗುವುದಕ್ಕೆ ಕಾರಣಗಳೇನು, ನಿವಾರಣೆ ಮಾಡಿಕೊಳ್ಳುವಂತಹ ವಿಧಿವಿಧಾನಗಳೇನು ಎಂಬತಕ್ಕಂಥದ್ದನ್ನ ನಾವು ಯೋಚಿಸುವುದಾದರೆ, ಚರಕಶ್ರುತು ಸುಶ್ರುತ ಶಾಸ್ತ್ರ ವಾಗ್ಭಟಾಚಾರ್ಯರು ಸಿದ್ಧೈನಾನಿ ಪಾರಂಪರಿಕ ವೈದ್ಯ ಪದ್ಧತಿಯವರು ಅನೇಕ ವಿಚಾರ ಸಂಕೀರ್ಣಗಳನ್ನ ಮಾನವ ಕಲ್ಯಾಣಕ್ಕೋಸ್ಕರವಾಗಿ ಹೃದಯ ಸ್ಥಗಿತವಾಗ್ತಕ್ಕಂತಹ ಸಂದರ್ಭಗಳನ್ನ ನಾವು ಅನುಸರಿಸುವಂತಹ ವಿಧಿವಿಧಾನಗಳೇನು, ಹೃದಯವು ಬಲಿಷ್ಠವಾಗಬೇಕಾಗಿದ್ರೆ ನಾವು ಸೇವಿಸುವಂತಹ ಆಹಾರಾದಿಗಳು ಹೇಗಿರಬೇಕು, ಮತ್ತು ಆಯುರ್ವೇದ ಇತ್ತಲ ಗಿಡದ ಮದ್ದು ಸುತ್ತಲೂ ಸಿಗುವಂತಹ ವನಸ್ಪತಿಗಳಿಂದ ಹೃದಯದ ಅಪಘಾತವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹಲವಾರು ಉಪದ್ರವಗಳು ಮತ್ತು ಉಪನಿಷತ್ತುಗಳಾಗಿರಬಹುದು ಮತ್ತು ಉಪಕಾರಗಳು ಕೂಡ ಇರುತ್ತೆ. ಇದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತವನ್ನು ತೆಳುವು ಮಾಡಿಕೊಳ್ಳತಕ್ಕಂಥದ್ದು. ಮಂದವಾದಾಗ BP, ಹೈಪರ್ ಟೆನ್ಷನ್ ಆಗಿರಬಹುದು ಮತ್ತು ಶುಗರ್ ಇರಬಹುದು. ಇವುಗಳ ಒತ್ತಡದಿಂದಲೂ ಕೂಡ ಸರಿಯಾದ ಕಾಲಕ್ಕೆ ನಾವೆಲ್ಲರೂ ಕೂಡ ಸರಿಯಾದ ವೈದ್ಯಕೀಯ ಪರೀಕ್ಷೆ ಮಾಡಿಕೊಳ್ಳದಲ್ಲಿ ಇರತಕ್ಕಂಥದ್ದು ಮತ್ತು ಕಾಲಕ್ಕೆ ನಾವು ಆರೋಗ್ಯವನ್ನ ಸುವ್ಯವಸ್ಥೆಯ ಸ್ಥಿತಿಯಲ್ಲಿ ಇಟ್ಟುಕೊಳ್ಳದಲೇ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಆದರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇಂದಿನ ಕಾಲಘಟ್ಟದಲ್ಲಿ ಒಗರನ್ನ ಯಾವಾಗ ಸೇವಿಸಬೇಕು, ಕಾಲಕ್ಕೆ ತಕ್ಕನಾಗಿ ನಾವೇನೇನು ಆಹಾರಾದಿಗಳನ್ನ ಸೇವಿಸಬೇಕು ಎಂಬತಕ್ಕಂತಹ ಪದ್ಧತಿಗಳಿತ್ತು. ನೋಡಿ, ನಾವೆಲ್ಲರೂ ಕೇಳಿದ್ದೀವಿ, ಇಂದಿನ ಕಾಲಘಟ್ಟದಲ್ಲಿ ಬೆಳಿಗ್ಗೆ ನಾವು ಯಾವಾಗಲೂ ಕೂಡ ಹೆಂಚಿನ ಮೇಲೆ, ಅಂದ್ರೆ ಕಬ್ಬಿಣದ ಹೆಂಚಿತ್ತು, ಹೆಂಚಿನ ಮೇಲೆ ರೊಟ್ಟಿಯನ್ನು ಸೇವನೆ ಮಾಡ್ತಿದ್ರು. ಹಸೆಯ ಈರುಳ್ಳಿಯನ್ನ ಕಡ್ಕೊಂಡು ತಿಂತಿದ್ರು ಅಥವಾ ಬೆಲ್ಲವನ್ನು ಸೇವನೆ ಮಾಡ್ತಿದ್ರು. ಇದು ರಕ್ತದ ವಸ್ತು, ನಮ್ಮ ಶರೀರದಲ್ಲಿರ್ತಕ್ಕಂಥ ಕಫ, ವಾತ ಪಿತ್ತ ಕಫಗಳಂತ ಏನ್ ಹೇಳ್ತೀವೋ ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕಫವನ್ನು ತೆಗೆಯುತ್ತಿತ್ತು. ಹೆಂಚಿನ ಮೇಲೆ ಹಾಕಿರ್ತಕ್ಕಂತಹ ರೊಟ್ಟಿ ಐರನ್ ಕಾಂಟೆಂಟ್ಸ್ ಏನಿರುತ್ತೋ ಅದು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಮತ್ತು ಐರನ್ ತ್ರಿವಳಿಗಳ ಸಿದ್ಧಾಂತಗಳು ಅದರ ಉತ್ಕೃಷ್ಟತೆಯಲ್ಲಿ ಶಾರೀರಿಕದಲ್ಲಿ ಹೋಗಿ ಬಲಿಷ್ಠವಾಗಿರ್ತಕ್ಕಂತಹ ಹೃದಯ ನಾಳಗಳಿಗೆ ಅಪಧಮನಿಗಳ ಮತ್ತು ಅಭಿಧಮನಿಗಳ ಹೃತ್ಕುಕ್ಷಿ ಮತ್ತು ಹೃತ್ಕುರ್ಣಗಳ ವಿಭಾಗೀಕರಣಕ್ಕೆ ಭದ್ರಕೋಟಿ ಅಂತ ಕೆಲಸ ಮಾಡ್ತಿತ್ತು. ಜೊತೆಯಲ್ಲಿ ಹಸಿಯ ಈರುಳ್ಳಿಯನ್ನು ಮತ್ತು ಬೆಲ್ಲವನ್ನು ಯಾವಾಗ ನಾವು ಸೇವನೆ ಮಾಡ್ತಿದ್ವೋ ಕಫವನ್ನು ಕರಗಿಸುವಂತಹ ಗುಣವು ಈರುಳ್ಳಿ ಮತ್ತು ಬೆಲ್ಲದಲ್ಲಿ ಇರುತ್ತೆ. ಬಹು ಪ್ರಮುಖವಾಗಿರ್ತಕ್ಕಂಥದ್ದು. ಎರಡನೇದಾಗಿ ಇಂದಿನ ಕಾಲಘಟ್ಟದಲ್ಲಿ ಹುರುಳಿಕಾಳು ಸೇವನೆಯನ್ನು ಮಾಡ್ತಿದ್ರು. ಹುರುಳಿಕಾಳನ್ನು ತಿಂತಿದ್ರು. ಈಗ ಹುರುಳಿಕಾಳು ಅಂದ್ರೆ ಏನೋ ಗೊತ್ತುವುದಿಲ್ಲ, ಆದ್ರೆ ಅದೇ ಹುರುಳಿಯಲ್ಲಿ ತ್ರಿಕರಣಗಳು ಮಳೆಗಾಲದಲ್ಲಿ ಹುರಿದು ಬಿಟ್ಟು ಚಟ್ನಿ ಮಾಡ್ತಿದ್ರು, ಬೇಸಿಗೆಯ ಕಾಲದಲ್ಲಿ ಅದನ್ನ ಬೇಯಿಸ್ತಿದ್ರು. ನೋಡಿ, ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಹುರಿದು ಮತ್ತು ಮಳೆ ಕಟ್ಟಿರ್ತಕ್ಕಂಥ ಕಾಳನ್ನು ತಿನ್ನಬೇಕಾಗಿದ್ರು. ಹುರಿದಿರ್ತಕ್ಕಂಥ ಹುರುಳಿ ಕಾಳುಗಳು ಮಳೆಗಾಲದಲ್ಲಿ ಏನಾಗಿತ್ತು, ಶರೀರದಲ್ಲಿ ಶಾಖೋತ್ಪತ್ತಿ ಆಗ್ತಿತ್ತು, ಉಷ್ಣಾಂಶವನ್ನು ಕೊಡುತ್ತಿತ್ತು. ಬೇಸಿಗೆಯಲ್ಲಿ ಅದೇ ಹುರುಳಿ ನಾವು ಬೇಯಿಸಿ ಕಟ್ಟನ್ನು ಕುಡಿಯುತ್ತಿದ್ದಾಗ ತಂಪನ್ನು ಮಾಡುತ್ತಿತ್ತು. ಅದೇ ರೀತಿ ಚಳಿಗಾಲದಲ್ಲೂ ಕೂಡ ಮಳೆ ಕಟ್ಟಿರ್ತಕ್ಕಂಥ ಸಾರನ್ನು ಅಥವಾ ಮಳೆ ಕಟ್ಟಿರ್ತಕ್ಕಂಥ ಹುರುಳಿಯನ್ನು ಸೇವನೆ ಮಾಡುವಾಗ ಶರೀರದಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಮತ್ತು ಐರನ್ ಕಾಂಟೆಂಟ್ಸ್ ಇವನ್ನ, ಕಬ್ಬಿಣದ ಅಂಶವನ್ನು ಶರೀರಕ್ಕೆ ಬಲವಾಗಿ ಕೊಡ್ತಿತ್ತು. ನಮ್ಮ ಶರೀರದಲ್ಲಿರ್ತಕ್ಕಂತಹ ನರವ್ಯೂಹ ಮಂಡಲಗಳು ಮತ್ತು ತಂತು ಮೇಘಗಳಂತ ಬರುತ್ತೆ, ಜಾದ್ರಿ ತರ ಇರುತ್ತೆ, ಏನು ಜಾಡುಕೊಳ ಕಟ್ಟಿರೆ ಪದರೆಯಾಗಿರುತ್ತೋ ಆಗ ನಮ್ಮ ಶರೀರದಲ್ಲಿರ್ತಕ್ಕಂಥ ನರವ್ಯೂಹ ಮಂಡಲಗಳಲ್ಲಿ ಸ್ವಸ್ಥಿರ ಕಾನ್ಯಾಸಗಳು ಭದ್ರವಾಗಿ ಬಲಡ್ಡೆಗೊಳಿಸ್ತಿತ್ತು. ಆಗ ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತದಲ್ಲಿ ಹೃದಯದ ಕೆಲಸ ಏನಂದ್ರೆ ರಕ್ತವನ್ನ ಪರಿಪಕ್ವವಾಗಿ ಎಲ್ಲಾ ಶರೀರದ ಕಡೆ ಪ್ರಸರಿಸತಕ್ಕಂತ ಮಾಡಿ ಅಶುದ್ಧ ರಕ್ತವನ್ನ ಅಪಧಮನಿಗಳು ಶುದ್ಧ ರಕ್ತವನ್ನ ಶರೀರದಲ್ಲಿ ಹರಿಸ್ತಕ್ಕಂಥ ಕೆಲಸ ಮಾಡ್ತವೆ. ಅಭಿಧಮನಿಗಳು ಅಶುದ್ಧ ರಕ್ತವನ್ನು ಎಳೆದುಕೊಂಡು ಬಂದು ಶಾರೀರಿಕದ ರೀತಿಯಲ್ಲಿರ್ತಕ್ಕಂತಹ ಅಪಧಮನಿಗಳ ಶುದ್ಧ ರಕ್ತೀಕರಣಕ್ಕೆ ಭಾಗ ಮಾಡತಕ್ಕಂತಹ ಕ್ರಿಯಾಶಕ್ತಿ ಏನಿತ್ತೋ ಅದು ಬಲಡ್ಡೆ. ಅವತ್ತು ನಾವು ಸಂತೋಷದ ಸ್ಥಿತಿ ಇರ್ತೀವೋ, ಚಿತ್ತವಾಗಿರುತ್ತೀವೋ, ಅಸಹ್ಯವಾಗಿ ಇರುವುದಿಲ್ಲವೋ. ಚಿತ್ತ ಅನ್ನುವುದೇನು, ನಾವು ಹುಟ್ಟಿದ ಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಒಂದು 20 ನಿಮಿಷದಿಂದ 30 ನಿಮಿಷವಾದ್ರೂ ಕೂಡ ನಮಗೆ ಬಂದಂತಹ ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರತ್ವಗಳನ್ನು ತೊಲಗಿಸಿ ಏಕತೆಯಿಂದ ಮೆಡಿಟೇಷನ್ ಮಾಡ್ತಕ್ಕಂಥ, ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗ್ಲಿ, ಮಲಗುವುದಕ್ಕಿಂತ ಮುಂಚೆ ಅರ್ಧ ಗಂಟೆಗಳ ಮುಂಚಿತವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗ್ಲಿ, ಇದಿದ್ದಾಗ ಏನಾಗುತ್ತೆ, ನಮ್ಮ ಮಾನಸಿಕ ಒತ್ತಡಗಳು ಅಂದ್ರೆ ನಾವು ಕೊಡ್ತಕ್ಕಂಥ ಪ್ರತಿನಿತ್ಯದ ಜಂಜಾಟಗಳ ಜೀವನದಲ್ಲಿ ಒತ್ತಡಗಳು ಎಲ್ಲಿಗೆ ಒತ್ತಡವಾಗುತ್ತೆ,
ಯಾವಾಗಲೂ ಕೂಡ ಮೆದುಳಿನ ನರವ್ಯೂಹ ಮಂಡಲಗಳ ತಂತು ಮೇಘಕ್ಕೆ ಒತ್ತಡವಾಗದಿಂದ ಯಾವಾಗ ನೋಡಿಕೊಳ್ಳುತ್ತೀವೋ ಶಾರೀರಿಕ ರಕ್ತ ವಿಭಾಗೀಕರಣಗಳು ಸಮತೋಲನದ ರೀತಿಯಲ್ಲಿ ಪಸರಿಸುತ್ತೆ. ಯಾವಾಗ ನಾವು ಒತ್ತಡ ಜಾಸ್ತಿ ಆಗುತ್ತೋ ಅದು ಮುಖ್ಯವಾಗಿರ್ತಕ್ಕಂತಹ ಬ್ರೈನ್ ನಲ್ಲಿರ್ತಕ್ಕಂತಹ ತಂತು ಮೇಘಗಳ 64,000 ವಿಭಾಗೀಕರಣಗಳಲ್ಲಿ ಏನಾದ್ರು ವ್ಯತ್ಯಾಸವಾದಾಗ ಹೃದಯನಾಳದಿಂದ ಬ್ರೈನ್ಗೆ ಒಂದು ನರವು ಮುಖ್ಯವಾಹಿನಿಯಾಗಿ ಕೆಲಸ ಮಾಡಿರುತ್ತೆ. ಅದು ವ್ಯತ್ಯಾಸೀಕರಣ ಆದಾಗ ಏರುಪೇರಾಗುತ್ತೆ. ಒಂದು ಪೈಪ್ ನೀರನ್ನು ಹಾಳು ಮಾಡಿಕೊಂಡಾಗ ಒಂದ್ಸತಿ ಜೋರಾಗಿ ಒಂದ್ಸತಿ ಯಾವಾಗ ನಿಧಾನ ಮತ್ತು ಜೋರಾಗಿ ರಭಸ ಹೋಗುತ್ತೋ ಆ ರೀತಿಯಾಗಿ ನಮ್ಮ ರಕ್ತನಾಳಗಳ ವ್ಯೂಹಮಂಡಲಗಳಿರ್ತಕ್ಕಂಥ ಹೃದಯನಾಳದಲ್ಲಿ ಹೃತ್ಕರ್ಣ ಬಲರತ್ ಕುಕ್ಷಿಗಳ ಕರ್ಣಗಳ ವಿಭಾಗೀಕರಣ ನರವ್ಯೂಹ ಮಂಡಲಗಳು ಜಾಲೇಂದ್ರ ಕ್ರಿಯೆಯಲ್ಲಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಆಗ ವ್ಯತ್ಯಾಸವಾಗುವಂತಹ ಇರುತ್ತೆ. ಹಾಗೆ ಇಂದಿನ ಕಾಲದಲ್ಲಿ ಅಂಗಾಂಗಗಳಿಗೆ ಕಾಯಕ ಕೊಡ್ತಿದ್ರು, ಮೆದುಳಿಗೆ ಸ್ವಲ್ಪ ಕಡಿಮೆ ಕಾಯಕ ಕೊಡ್ತಿದ್ರು. ಈಗಿನ ಕಾಲದಲ್ಲಿ ಅಂಗವ್ಯೂಹಗಳಿಗೆ ನಾವು ಕೆಲಸ ಕೊಡ್ತಾ ಇಲ್ಲ, ಬರೀ ಮೆದುಳಿಗೆ ಮಾತ್ರ ಕೆಲಸ ಕೊಡ್ತಾ ಇದ್ದೀವಿ. ಒತ್ತಾಯಪೂರ್ವಕವಾಗಿರ್ತಕ್ಕಂಥದ್ದು, ಉದ್ರೇಕಗೊಳ್ತಕ್ಕಂಥದ್ದು, ಕೋಪ ಆಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮತ್ತು ಅತಿಕ್ರಮವಾಗಿರ್ತಕ್ಕಂತಹ ಅಸೂಯೆಗಳು ಮತ್ತು ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳು ಪ್ರಾಕೃತಿಕ ನಿಬಂಧನೆಗಿಂತ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ, ಮನಸ್ಸಿನ ಏರುಪೇರುಗಳು ವ್ಯತ್ಯಾಸವಾದಾಗಲೂ ಕೂಡ ಹೃದಯಕ್ಕೆ ಘಾತವಾಗುತ್ತೆ. ಮತ್ತು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸೇವಿಸುವಂತಹ ಆಹಾರಾದಿಗಳು ಮತ್ತು ಅಂಗಮರ್ಜನಗಳು, ತೈಲಮರ್ಜನಗಳ ವಿಧಾನಗಳು ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಇಂದಿನ ಕಾಲಘಟ್ಟದಲ್ಲಿ ಏನ್ ನಾವು ಹೇಳ್ತೀವೋ ನಾಟಿ ಸುರಭಿ ಕಾಮಧೇನು ಅಂದ್ರೆ ನಮ್ಮ ಕಾಮಧೇನುವಿನ ಹಸುವಿನ ತುಪ್ಪ ಶರೀರದ ಹೃದಯಕ್ಕೆ ಎಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ಅಂದ್ರೆ ಅಷ್ಟು ಮಾಡುತ್ತೆ. ಅದೇ ರೀತಿ ಜೇನುತುಪ್ಪ ಇದೆಯಲ್ಲ, ಜೇನುತುಪ್ಪ ಕಾಲು ಪ್ರಮಾಣ, ಕಾಲು ಚಮಚ ಮತ್ತು ಮುಕ್ಕಾಲು ಚಮಚ ತುಪ್ಪವನ್ನ ನಾವು ಸೇವನೆ ಮಾಡುವುದರಿಂದ, ನಾಟಿ ಹಸುವಿನ ತುಪ್ಪವನ್ನು ಸೇವನೆ ಮಾಡುವುದರಿಂದ ರಕ್ತದಲ್ಲಿರ್ತಕ್ಕಂತಹ ಕಲುಷಿತವಾದಂತಹ ಕ್ರಿಯಾಶಕ್ತಿಗಳು ಹೊರಸೂಸಿ ತೆಳುವು ಮಾಡುತ್ತೆ. ಇದು ಬಲಿಷ್ಠವಾಗಿರ್ತಕ್ಕಂತಹ ಹೃದಯ ಪೇಶಿಗಳಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಶಕ್ತಿ ಸಂದೇಶಗಳನ್ನು ಕೂಡ ಕೊಡುತ್ತೆ. ಅದೇ ರೀತಿಯಾಗಿ ಹೃದಯ ಭದ್ರತೆಯಾಗಿರಬೇಕು ಅಂದ್ರೆ ಪುಂಡಿ ಬೀಜ ಅಂತ ಹಿಂದೆ ಹೇಳ್ತಿದ್ರು, ಪುಂಡಿ ಸೊಪ್ಪು ಅಂತ ಹೇಳ್ತಿದ್ರು. ಅದರ ನಾರೆಯಾಗಿತ್ತು. ಪುಂಡಿ ಸೊಪ್ಪಿನಿಂದಲೇ ಕೂಡ ಅದನ್ನು ಜಜ್ಜಿಬಿಟ್ಟು ಇಂದಿನ ಕಾಲದಲ್ಲಿ ಹುಲ್ಲನ್ನ ಹೊರೆ ಕಟ್ತಿದ್ರು. ಆ ಪುಂಡಿ ಬೀಜವು ಕೂಡ ಹೃದಯ ಗ್ರಂಥಿ ವ್ಯೂಹ ಮಂಡಲಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ನಾಂದಿಯಾಗಿರುತ್ತೆ. ಅದೇ ರೀತಿ ಅಶ್ವಗಂಧದ ಕೂಡ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸಿ, ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ, ಪ್ರಬುದ್ಧಶೀಲವಾಗಿರ್ತಕ್ಕಂತಹ ಹೃದಯ ಗ್ರಂಥಿ ವ್ಯೂಹ ಮಂಡಲಗಳಲ್ಲಿ ಬಲಿಷ್ಠವಾಗಿರ್ತಕ್ಕಂತಹ ರಕ್ತದ ತೆಳುವನ್ನು ಮಾಡಿ ಆ ಸಂಪರ್ಕ ವಿಧಿಯ ಲಲಾಟ ಪುಂಜಗಳಲ್ಲಿ ಅಪೂರ್ವವಾಗಿರ್ತಕ್ಕಂತಹ ಶಕ್ತಿ ಕೇಂದ್ರವನ್ನು ಉತ್ಪತ್ತಿಗೊಳ್ಳುತ್ತೆ. ತುಂಗಮಸ್ತಿ ಅಂತ ಬರುತ್ತೆ. ಈ ತುಂಗಮಸ್ತಿ ಎನ್ನುವಂತಕ್ಕದ್ದು ಕೂಡ ಭದ್ರಮಸ್ತಿ, ತುಂಗಮಸ್ತಿ ಅಂತಹ ಅದು ಹೊಲದಲ್ಲಿ ಹುಡ್ತಕ್ಕಂಥ ಒಂದು ಗೆಡ್ಡೆ. ಅದನ್ನ ತಂದು ಅದನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಜೇನುತುಪ್ಪದಲ್ಲಿ 21 ದಿವಸಗಳ ಕಾಲ 2 ಕರ್ಷ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೆ ಆದ್ರೆ ಹೃದಯವೇನಾದ್ರೂ ವೀಕ್ನೆಸ್ ಅಂದ್ರೆ ಪುಂಜಗಾಮಿಗಳು ವೀಕ್ನೆಸ್ ಇದ್ದಂತಹ ಸಂದರ್ಭದಲ್ಲಿ ಮತ್ತು ಎಲ್ಲಾದ್ರೂ ಜಲೇಂದ್ರ ನರವ್ಯೂಹ ಮಂಡಲಗಳೇನಾದ್ರೂ ಕಟ್ಟಿದ್ರೆ, ಕಫದಿಂದ ಕಟ್ಟಿರುತ್ತೆ, ರಕ್ತ ಸರಿಯಾಗಿ ಪರಿಚಲನೆ ಆಗುವುದಕ್ಕೆ ಕಾರಣವಾಗುವುದಿಲ್ಲ. ಯಾವಾಗ ರಕ್ತ ಪರಿಚಲನೆ ಆಗುವುದಿಲ್ವೋ, ಅಗ್ನಿ ತತ್ವ ಕೆಲಸ ಯಾವಾಗ ಮಾಡುವುದಿಲ್ವೋ ಅದ ಕಫ ಕಪಟ್ಟುತ್ತೆ. ಕಫ ಯಾವಾಗ ಬ್ಲಾಕ್ ಆಗುತ್ತೋ ರಕ್ತ ಸಂಚಾರ ವ್ಯೂಹ ಮಂಡಲಗಳು ಸ್ಥಗಿತಗೊಳ್ಳುತ್ತೆ, ಹೃದಯಕ್ಕೆ ಅಘಾತವಾಗಿರ್ತಕ್ಕಂಥ ಗಾಧ ಬೀಳುತ್ತೆ. ಆವಾಗ ಹೃದಯ ಸ್ತಂಭನವಾಗುವುದಕ್ಕೆ ಅವಕಾಶವಾಗಿರುತ್ತೆ. ಇಂತಹ ನಾವು ಆಹಾರ ಸೇವನೆಯಿಂದ, ಯೋಗಾಭ್ಯಾಸದಿಂದ, ಪ್ರಾಣಾಯಾಮದಿಂದ, ನಾವು ನಡೆದುಕೊಳ್ಳುವ ನಡವಳಿಕೆಯ ಭದ್ರತೆಯಿಂದ, ಯಾವಾಗಲೂ ಸ್ವಲ್ಪ ಆನಂದದಿಂದ ಇದ್ದು ನಾವು ಕೈಂಕರ್ಯಗಳು ಎಷ್ಟೇ ಮಾಡಿದ್ರು ಕೂಡ ನಮ್ಮ ಸಂತೋಷ ಮತ್ತು ಚಿತ್ತ ಎರಡು ಕೂಡ ನಮ್ಮ ಮನಸ್ಸಿನ ಪ್ರಭಾವದ ಮೇಲೆ ಚಿತ್ತಶಕ್ತಿಗಳು ಬೀದಾಗಲೂ ಕೂಡ ಅದನ್ನು ಉಪಮಾರ್ಗದಲ್ಲಿ ನಾವು ಹೃದಯಘಾತವನ್ನು ತಪ್ಪಿಸುವುದಕ್ಕೆ ಅವಕಾಶವಾಗುತ್ತೆ. ಮತ್ತು ಇಂತಹ ಔಷಧಿಗಳ ಸೇವನೆಯಿಂದಲೂ ನಾವು ಸೇವಿಸುವಂತಹ ಆಹಾರಾದಿಗಳ ಒಂದು ಒಕ್ಕೂಟದ ಶಕ್ತಿಯಿಂದಲೂ ಕೂಡ ಹೃದಯ ಅಪಘಾತವನ್ನ ನಾವು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶವಾಗುತ್ತೆ ಅಂತ ಹೇಳುತ್ತಾ ಸರ್ವರಿಗೂ ಶುಭವಾಗಲಿ. ಸರ್ವೇ ಜನಂ ಸುಖಿನಂ ಭವಂತು.